ಹಾಯ್ ಎಲ್ರಿಗೂ ನಮಸ್ಕಾರ. ಇವಾಗ ಸದ್ಯದಲ್ಲಿ ಮೋದಿ ಅವರು ಹಲವಾರು ಘೋಷಣೆಗಳನ್ನು ಮಾಡಿದ್ದಾರೆ. ಆ ಘೋಷಣೆಗಳು ಏನು, ಆಮೇಲೆ ಸದ್ಯಕ್ಕೆ 1 ವರ್ಷ ನೀವು ಯಾವುದೇ ರೀತಿ ಚಿನ್ನಗಳನ್ನು ಖರೀದಿ ಮಾಡೋಕ್ಕೆ ಹೋಗಬೇಡ್ರಿ ಅಂತ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂಥೇಳಿ ಸದ್ಯಕ್ಕೆ ಯಾವ್ಯಾವ ನ್ಯೂಸ್ ಇನ್ನೂ ಮಟ್ಟ ಮೋದಿ ಅವರು ಜನರಿಗೆ ಹೇಳಿದ್ದಾರೆ. ಏನಿಲ್ಲ ಅಂತಂದ್ರೆ ಒಂದು 8 ಮಾತುಗಳನ್ನು 8 ಗುರಿಗಳಂತನ ತಿಳ್ಕೊಳ್ರಿ ಆ ಸೂಚನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಆ ರೀತಿ ಜನಸಮೂಹ ನಡೆದುಕೊಳ್ಬೇಕಂತ ಹೇಳಿ ಆದೇಶನೂ ಕೂಡ ಹೊರಡಿಸಿದ್ದಾರೆ. ಸೊ ಆ ಆದೇಶಗಳು ಯಾವಂತ ಹೇಳಿ ಇವಾಗ ಒಂದೊಂದಾಗಿ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಕೂಡ ಹೈದರಾಬಾದಲ್ಲಿ ನಡೆದಂತಹ ಒಂದು ಸಭೆಯೊಳಗೆ ಮೋದಿಜಿಯವರು ಎಲ್ಲರ ಸಮ್ಮುಖದಲ್ಲಿ ಈ ಒಂದು ಯುದ್ಧದಿಂದ, ಇವಾಗ ನಿಮಗೆ ಗೊತ್ತದೆ ಇಸ್ರೇಲ್ ಆಮೇಲೆ ಇರಾನ್ ಇವೆಲ್ಲ ನಡೀತಾ ಇರೋ ದೇಶಗಳ ನಡುವೆ ನಡೀತಾ ಇರೋ ಯುದ್ಧದಿಂದ ಆ ಇಂಪ್ಯಾಕ್ಟ್ ನಮ್ಮ ಮೇಲೆ ಬಿದ್ದೈತಿ, ಅಂದ್ರೆ ಸಾಮಾನ್ಯ ಜನರ ಮೇಲೆ ಬಿದ್ದೈತಿ. ಸೊ ನಮ್ಮ ಭಾರತದ ಪರಿಸ್ಥಿತಿ ಯಾವ ಥರ ಆಗೈತೆ ಅಂತಂದ್ರೆ, ನಮ್ಮಿಂದ ರಫ್ತು ಹೋಗ್ತಾ ಇಲ್ಲ. ಆ ಕಡೆ ಹೋದ್ರೂ ಆ ಒಂದು ಅಮೌಂಟ್ ಇದಲ್ಲ, ಆ ಒಂದು ಹಣದ ಒಂದು ಮಟ್ಟ ಏನೈತಲ್ಲ ಬಹಳ ಕುಸಿದೈತಿ. ಮತ್ತು ಆ ಕಡೆಯಿಂದ ವಿದೇಶದಿಂದ ಯಾವುದೇ ವಸ್ತು ಕೂಡ ನಮ್ಗೆ ಬರ್ತಾ ಇಲ್ಲ ಇಲ್ಲಿ. ಸೊ ಆ ರೀತಿ ಇದೇ ರೀತಿ ಆಗ್ತಾ ಹೊಂಟ್ರೆ ಮುಂದೆ ಬರುವ ಒಂದು ದಿನಮಾನಗಳಲ್ಲಿ ತಿನ್ನೋ ಆಹಾರ ಆಗಿರ್ಬೋದು, ಪೆಟ್ರೋಲ್, ಡೀಸೆಲ್, ಗೋಲ್ಡ್ ಇವೆಲ್ಲವೂ ಕೂಡ ರೇಟ್ ಜಾಸ್ತಿ ಆಗ್ತದೆ. ಇವಾಗ ನೋಡ್ರಿ, ನಮ್ಮ ಕಡೆಯಿಂದನೂ ವಸ್ತುಗಳು ಕಳಿಸೋದು, ಆ ಕಡೆಯಿಂದನೂ ವಸ್ತುಗಳು ಬರೋದು, ಈ ಕಡೆ ನಾವು ರೊಕ್ಕ ಕೊಟ್ಟು ತಗೊಳ್ಳೋದು, ಅವ್ರು ರೊಕ್ಕ ಕೊಟ್ಟು ತಗೊಳ್ಳೋದ್ರಿಂದ ಅದು ಒಂದು ಬ್ಯಾಲೆನ್ಸ್ಡ್ ಆಗಿ ಹೋಗ್ತಾ ಇತ್ತು. ಇವಾಗ ಏನಾಗತ್ತೈತೆ ಅಂದ್ರೆ, ನಮ್ಮ ಕಡೆಯಿಂದ ಆ ಕಡೆ ಹೋಗಾಕತ್ತೈತಿ, ಆದ್ರೆ ಆ ಕಡೆಯಿಂದ ಏನು ಬರಾಕತ್ತಿಲ್ಲ ಅಂದಾಗ ಆಬ್ವಿಯಸ್ಲಿ ನಮ್ಮ ಭಾರತದಲ್ಲಿ ಎಷ್ಟು ಸ್ಟಾಕ್ ಇದಾವಲ್ಲ ಆ ಸ್ಟಾಕಿನ ಬೆಲೆ ಏರಿಕೆ ಆಗೋದು ಸಾಮಾನ್ಯ ಆಗ್ತದೆ. ಸೊ 1 ಪಾಯಿಂಟ್ ತಗೊಳ್ರಿ, ನಮ್ಮ ಕಡೆನೂ ಹೋಗ್ತಾ ಐತಿ, ಅವ್ರ ಕಡೆನೂ ಬರಾಕತ್ತೈತಂದ್ರೆ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಆಗಿ ಅಮೌಂಟು ಎಲ್ಲ ರೀತಿ ಇರ್ತದೆ. ಆದರೆ ಒಂದು ಕಡೆ ಮಾತ್ರ ಹೋಗಾಕತ್ತೈತಿ, ಆ ಕಡೆಯಿಂದ ಏನೂ ಬರಾಕತ್ತಿಲ್ಲಪ್ಪ ವಸ್ತುಗಳು ಅಂತಂದಾಗ ಆಬ್ವಿಯಸ್ಲಿ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಸ್ಟಾಕ್ ಇದಾವಲ್ಲ, ಎಷ್ಟು ಇನ್ನೂ ಬ್ಯಾಲೆನ್ಸ್ ಇದಾವಲ್ಲ, ಆ ಬ್ಯಾಲೆನ್ಸ್ ಎಷ್ಟಿದಾವಲ್ಲ ಅದನ್ನು ಮಾತ್ರ ಜನರಿಗೆ ಕೊಡೋಕ್ಕೆ ಸಾಧ್ಯ. ಸೊ ಇವಾಗ ಆ ಕಡೆಯಿಂದ ಏನು ವಸ್ತು ಬರಾಕತ್ತಿಲ್ಲಪ್ಪ ಅಂದಾಗ ಆ ಬೆಲೆ ಏರಿಕೆ ಆಗೋದು ಸಾಮಾನ್ಯ ಆಗುತ್ತದೆ. ಸೊ ಆದ್ದರಿಂದ ಇಲ್ಲಿ ಹಣದ ಕೂಡ ದುಬಾರಿ ಆಗಾಕತ್ತದ. ಇವಾಗ ಡಾಲರ್ ಲೆಕ್ಕ ಮೊದಲು 90 ರೂಪಾಯಿ ಇತ್ತು $1, ಇವಾಗ 95 ರೂಪಾಯಿ, 5 ರೂಪಾಯಿನ ಎಕ್ಸ್ಟ್ರಾ ಮಾಡಿದ್ದಾರೆ ಅವರು. ಸೊ ಈ ರೀತಿ ಹಣದ ಒಂದು ವೇ ಆಗಕತ್ತೈತಿ. ಆದ್ದರಿಂದ ಮೋದಿ ಅವರು 8 ರೀತಿ ಮಾಹಿತಿಗಳನ್ನು, 8 ರೀತಿ ಸೂಚನೆಗಳನ್ನು ಜನರು ನೀವು ಪಾಲಿಸಲೇಬೇಕು. ಈ ರೀತಿ ನೀವು ಪಾಲಿಸ್ಲಿಲ್ಲ ಅಂತಂದ್ರೆ ನಿಮಗೆ ಬಹಳ ಒಂದು ಅಡ್ಡ ಪರಿಣಾಮ ಬೀಳ್ಬೋದು. ನಿಮ್ಮ ಆರ್ಥಿಕ ಪರಿಸ್ಥಿತಿ ಆಗಿರಬಹುದು ಮತ್ತು ನಿಮ್ಮ ವರ್ಕ್ ಆಗಿರ್ಬೋದು. ಸೊ ಇದ್ರ ಮೇಲೆ ಒಂದು ಪ್ರೆಷರ್ ಬೀಳ್ತದೆ ಅಂತ ಹೇಳಿ ಇವರು ಕೂಲಂಕುಷವಾಗಿ ಹೇಳಿದ್ದಾರೆ ಮೋದಿ ಅವರು. ಸೊ ಆ 8 ಸೂಚನೆಗಳು ಏನಪ್ಪ ಅಂತ ಹೇಳಿ ಇವಾಗ ನಾನು ಹೇಳ್ತೇನೆ, ಕೇಳ್ರಿ. ಮೊದಲನೇದಾಗಿ ಕೊರೋನಾ ಟೈಮ್ ಒಳಗೆ ಯಾವ ಥರ ಕ್ವಾರಂಟೈನ್ ಮಾಡೋದಾಗಿರ್ಬೋದು, ಎಲ್ಲೂ ಹೊರಗೆ ಹೋಗದೇ ಇರೋದಾಗಿರ್ಬೋದು, ಈ ರೀತಿ ಎಲ್ಲ ಕಟ್ಟುಪಾಡುಗಳ ನಡುವೆ ನಾವು ಬದುಕಿದ್ವಲ್ಲ. ಸೊ ಈಗೂ ಕೂಡ ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ರಿ. ಅಂದರೆ ಇಟ್ ಮೀನ್ಸ್ ಪೆಟ್ರೋಲ್ ಡೀಸೆಲ್ ಕಡಿಮೆ ಆಗಕತ್ತೈತಿ ನಮ್ಮ ಭಾರತ ದೇಶದೊಳಗೆ. ಯಾಕಂದ್ರೆ ಆ ಕಡೆಯಿಂದ ಸ್ವಲ್ಪ ಬರೋದು ಕಡಿಮೆ ಆಗಕತ್ತೈತೆ ಅಂದಾಗ ಮನೆಯೊಳಗೈತಿ ನೀವು ಕೆಲಸ ಮಾಡೋಕೆ ಸ್ವಲ್ಪ ಪ್ರಯತ್ನ ಪಡ್ರಿ. ಯಾಕಂದ್ರೆ ಹೋಗೋದು ಬರೋದು ಅಂತಂದ್ರೆ ವೆಹಿಕಲ್ ಒಳಗೆ ಹೋಗ್ತೇವೆ ನಾವು, ಹೌದಾ, ಗಾಡಿನೋ ಕಾರ್ ತೊಗೊಂಡು ಹೋಗ್ತೇವೆ. ಸೊ ಅದಕ್ಕೆ ಪೆಟ್ರೋಲ್ ಡೀಸೆಲ್ ಹಾಕಲೇಬೇಕು ನೀವು. ಸೊ ಆದ್ದರಿಂದ ನೀವು ಅದು ಯಾವುದೋ ವೆಹಿಕಲ್ ತೊಗೊಂಡು ಹೋಗದೇ ಇರೋವಂತಹ ಕೆಲಸನ ಮನೇಲಿ ಕುತ್ಕೊಂಡು ಮಾಡಿರಿ. ಅಂದರೆ ವರ್ಕ್ ಫ್ರಮ್ ಹೋಮ್ ಮಾಡಿರಿ ನೀವು. ಇದರಿಂದ ಕೂಡ ಸ್ವಲ್ಪ ಪೆಟ್ರೋಲ್ ಉಳಿತೈತಿ ಭಾರತ ದೇಶದೊಳಗೆ ಅಂತ ಹೇಳಿ ಅನಿವಾರ್ಯ ಕಾರಣಕ್ಕೆ ಹೋಗೋಕ್ಕೂ, ಡೈಲಿ ಆಫೀಸಿಂದ ಮನೆಗೆ ಬರೋದಕ್ಕೆ ಹೋಗೋಕ್ಕೂ ಸ್ವಲ್ಪ ಏನಿಲ್ಲ ಅಂದ್ರೆ ಪೆಟ್ರೋಲ್ ಹೋಗೋ ಪೋಲ್ ಆಗೇ ಆಗ್ತದೆ. ಸೊ ಆದ ಕಾರಣ ನೀವು ಹೆಚ್ಚು ಮನೇಲಿ ಕುತ್ಕೊಂಡು ವರ್ಕ್ ಮಾಡೋದನ್ನು ನೋಡ್ರಿ ಅಂತೇಳಿ ಹೇಳಿದ್ದಾರೆ. ಮತ್ತು ಇನ್ನೇನು ಹೇಳಿದಾರಪ್ಪ ಅಂದರೆ ಈ ಬಂಗಾರದ ಬಗ್ಗೆ ಹೇಳಿದ್ದಾರೆ ಅವರು. ಚಿನ್ನದ ಒಂದು ರೇಟ್ ಇದು ಬಹಳ ಅಂದ್ರೆ ಬಹಳ ದುಬಾರಿ ಆಗೈತಿ. ಇವಾಗ ಏನಿಲ್ಲ ಅಂತಂದ್ರೆ 1,52,000 ಇವಾಗ ನಿಂತೈತಿ. ಸೊ ಇದು ಕೂಡ ನೀವು ಆದಷ್ಟು ಬೇಗ ಈ ಒಂದು ಯುದ್ಧ ನಿಲ್ಲೋ ಮಟ ಯಾವುದೇ ರೀತಿ ನೀವು ಗೋಲ್ಡನ್ನು ಖರೀದಿ ಮಾಡೋಕ್ಕಂತೂ ಹೋಗಬೇಡ್ರಿ ಅಂತ ಹೇಳಿ ಮೋದಿ ಅವರು ಪ್ರಕಟಣೆ ಮಾಡಿದ್ದಾರೆ. ಯಾಕಂತಂದ್ರೆ ನೀವು ಗೋಲ್ಡ್ ತೊಗೊಳ್ತೀರಿ ಇಲ್ಲ ಅಂತಲ್ಲ, ಆ ಒಂದು ಗೋಲ್ಡ್ ಅನಿವಾರ್ಯವಾಗಿ ನೋಡ್ರಿ, ಮದುವೆ ಸಂದರ್ಭಗಳಲ್ಲಿ ತೊಗೊಳ್ಳೋದು ಸಾಮಾನ್ಯ ಆಗ್ತದೆ, ಅದು ತೊಗೊಳ್ಳೇಬೇಕು. ಇವಾಗ ನೀವು ಕೆಲವೊಂದು ಗಿಫ್ಟ್ಸ್ ಆಗಿರ್ಬೋದು ಅಥವಾ ಮನೆಗೆ ಆಗಿರ್ಬೋದು ಈ ರೀತಿ ನಾವು ತೊಗೊಳ್ತಾ ಹೋದಾಗ ಬಂಗಾರ ತೀರಾ ಕಡಿಮೆ ಆಗಿಬಿಡ್ತದೆ. ಯಾಕಂತಂದ್ರೆ ಬೇರೆ ದೇಶದಿಂದ ಬಂಗಾರನೇ ಬರ್ತಾ ಇಲ್ಲಪ್ಪ ಅಂತಂದಾಗ ನಮ್ಮ ದೇಶದಲ್ಲಿ ಯಾವ ಥರ ಕೊಡಬೇಕು, ಅವ್ರು ಎಲ್ಲಿಂದ ಕೊಡಬೇಕು ಬಂಗಾರ. ಆದ್ದರಿಂದ ಬಂಗಾರಗಳನ್ನು ನೀವು ಖರೀದಿ ಮಾಡೋದನ್ನು ನಿಲ್ಲಿಸ್ರಿ ಸದ್ಯದ ಮಟ್ಟಿಗೆ, ಆ ರೇಟ್ ಕಡಿಮೆ ಆಗೋ ಮಟ್ಟ ಅಂತೇಳಿ ಹೇಳಿದ್ದಾರೆ. ಮತ್ತು ಇನ್ನೊಂದು 3ನೇದು ಏನಪ್ಪ ಅಂತಂದ್ರೆ, ಇವರು ಆಹಾರ ರೀತಿ ನಿಮ್ಮ ಬಳಸೋ ಒಂದು ಆಹಾರ ಐತಲ್ಲ
ಒಂದು ಮಿತವ್ಯ ಆಗಿರಬಹುದು, ಆಮೇಲೆ ಕಲುಷಿತ ಆಗಿರಬಹುದು. ಇವಾಗ ನೋಡ್ರಿ ಬೇಗ ಫುಡ್ ಪಾಯ್ಸನ್ ಈ ರೀತಿ ಆಗ್ತದೆ. ಸೊ ಆಹಾರನೂ ಕೂಡ ನೀವು ನೋಡ್ಕೊಂಡು ತಿನ್ನಿರಿ, ಫುಡ್ ಪಾಯ್ಸನ್ ಆಗದೇ ಇರೋ ರೀತಿ. ಯಾಕಂತಂದರೆ ಇನ್ಸ್ಟ್ರೂಮೆಂಟ್ಸು ಅಂದರೆ ಇವಾಗ ಹಾಸ್ಪಿಟ್ಲಲ್ಲಿ ಕೂಡ ವಿದೇಶದಿಂದ ಬರುವಂಥ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ಗಳು ಇರ್ತದೆ. ಸೊ ಅದ್ರ ಮೇಲೂ ಕೂಡ ಇಂಪ್ಯಾಕ್ಟ್ ಬಿದ್ದೈತಿ. ಸೊ ಅದನ್ನು ನೀವು ಹೆಚ್ಚಾನೆಚ್ಚು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ರಿ ಅಂತೇಳಿ ಹೇಳಿದ್ದಾರೆ. ಮತ್ತು ಇನ್ನೊಂದು ಸಾವಯವ ಕೃಷಿ. ಇವಾಗ ನೋಡ್ರಿ ಗೊಬ್ಬರಗಳಿರ್ತದೆ, ಒಂದು ನೈಸರ್ಗಿಕವಾಗಿ ಬೆಳೆನ ಬೆಳೆಯೋದಕ್ಕಿಂತ ಇವಾಗ ಹೆಚ್ಚು ಬೇರೆ ಬೇರೆ ರಸಗೊಬ್ಬರದ ಮೇಲೆ ಅವಲಂಬಿತ ಆಗಿರ್ತಾರೆ ಕೆಲವೊಬ್ಬರು ರೈತರು. ಸೊ ಅದನ್ನು ಬಿಟ್ಟು ನ್ಯಾಚುರಲ್ ಆಗಿ ಬೆಳೆಯನ್ನು ಬೆಳೆಯೋಕ್ಕೆ ನೀವು ಪ್ರಯತ್ನ ಪಡ್ರಿ ಅಂತ ಹೇಳಿದ್ದಾರೆ ಮೋದಿಯವರು. ಸೊ ಇದರಿಂದ ಏನಾಗ್ತದೆ ಅಂತಂದ್ರೆ ಸಾಧ್ಯ ಆದರೆ ಒಂದಿಲ್ಲ ಒಂದು ದಿನ ಈ ಒಂದು ಯುದ್ಧ ಮುಗಿತೈತಿ, ಆದರೆ ಮುಗಿಯೋದ್ರೊಳಗೆ ನಮ್ಮ ಕತೆ ಮುಗಿಬಾರ್ದು ಅಂತ ಹೇಳಿ ಇವರು ನಿಮಗೆ ಸೂಚನೆ ಕೊಡಾಕತ್ತಾರ. ಸೊ ಈ ಒಂದು ಸೂಚನೆನ ಫಾಲೋ ಮಾಡ್ಬೇಕಂತ ಹೇಳಿ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿದ್ದಾರೆ ಇವರು. ಮತ್ತು ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಮದುವೆ ವಿವಾಹ ಆಗಿರ್ಬೋದು ಅಥವಾ ಇನ್ನಿತರ ಕೆಲಸಗಳಿಗೆ ನೀವು ವಿದೇಶಕ್ಕೆ ಹೋಗೋದನ್ನು ಕಡಿಮೆ ಮಾಡಿರಿ ಅಂತ ಕೂಡ ಇವರು ಮುಂದಾಗಿ ಸೂಚನೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಇವಾಗ ನೋಡ್ರಿ ಬೇರೆ ಒಂದು ವಿದೇಶದೊಳಗೆ ಬೇರೆ ಕಂಟ್ರಿ ಒಳಗೆ ಒಂದು ಮ್ಯಾರೇಜ್ ಆಗಿರ್ಬೋದು ಅಥವಾ ಏನೋ ಒಂದು ಇವೆಂಟ್ ಆಗಿರ್ಬೋದು, ನೀವು ಹೋಗಬೇಕು ಅಂತೇಳಿ ಪ್ಲ್ಯಾನ್ ಮಾಡಿರ್ತೀವಿ. ಸೊ ಆ ರೀತಿ ವಿದೇಶಕ್ಕೆ ಹೋಗೋದನ್ನು ಕೂಡ ನೀವು ಕಡಿಮೆ ಮಾಡಿರಿ ಅಂತೇಳಿ ಇವರು ಕುಲಂಕುಷವಾಗಿ ಹೈದರಾಬಾದ್ ಒಳಗೆ ಎಲ್ಲ ಜನರ ಸಮ್ಮುಖದಲ್ಲಿ ಹೇಳಿದ್ದಾರೆ. ಇದನ್ನು ನೀವು ಪಾಲನೆ ಮಾಡಲೇಬೇಕು ಅಂತೇಳಿ ಹೇಳಿದ್ದಾರೆ ಮೋದಿಯವರು. ಇನ್ನು ಕೃಷಿಗೆ ಡೀಸೆಲ್ ಬಿಟ್ಟು ಸೌರಶಕ್ತಿ ಅಂದರೆ ನ್ಯಾಚುರಲ್ ಆಗಿ ಬರುವಂತಹ ಶಕ್ತಿಯನ್ನು ಉಪಯೋಗ ಮಾಡಿಕೊಡ್ರಿ ಅಂತ ಹೇಳಿದ್ದಾರೆ. ಅಂದರೆ ಇವಾಗ ನಾನು ಹೇಳಿದೆ ಬಿಫೋರ್, ನೀವು ಪೆಟ್ರೋಲ್ಗಳನ್ನು ಕಡಿಮೆ ಮಾಡಬೇಕು, ಡೀಸೆಲನ್ನು ಕಡಿಮೆ ಮಾಡಬೇಕು. ಇದರಿಂದ ಮುಂದೆ ಬರೋ ದಿನಮಾನಗಳಲ್ಲಿ ನಮಗೆ ಕೂಡ ಉಪಯೋಗ ಆಗ್ತದೆ, ಸ್ಟೋರ್ ಆಗಿರ್ತೈತಿ ಅಂಥೇಳಿ ಹೇಳಿದ್ದಾರೆ. ಸೊ ಈ ಒಂದು ಇದ್ರ ಮೇಲೂ ಇಂಪ್ಯಾಕ್ಟ್ ಬಿದ್ದೈತಿ. ಮತ್ತು ಇನ್ನೊಂದು ಆನ್ಲೈನ್ ಒಂದು ಕ್ಲಾಸಸ್ ಇದಾವಲ್ಲ ಸ್ಟೂಡೆಂಟ್ಸ್ಗಳಿಗೆ, ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ ನೀವು ನಡೆಸಬೇಕಾಗತ್ತೆ. ಯಾಕಂತಂದರೆ ಇವಾಗ ನಡೀತಾ ಇರೋ ಸಿಚುವೇಶನ್ಸ್ ಒಳಗೆ ಇವಾಗ ವೆಹಿಕಲ್ ಆಗಿರ್ಬೋದು, ಅದು ಮೆಟ್ರೋ ಆಗಿರ್ಬೋದು, ರೈಲ್ ಆಗಿರ್ಬೋದು, ಇದರೊಳಗೆ ನೀವು ಹೆಚ್ಚು ಹೋಗಬೇಕಾಗುತ್ತೆ. ಯಾಕಂತಂದ್ರೆ ಇದು ದಿನನಿತ್ಯ ನಡೆಯುವಂಥ ಕೆಲಸ ಆಗಿರ್ತದೆ. ನಿಮ್ಮ ಪರ್ಸ್ನಲ್ ವೆಹಿಕಲ್ಸ್ ಇದಾವಲ್ಲ ಅದನ್ನು ಬಿಟ್ಟು ಈ ಒಂದು ನಿಮ್ಮ ಅನಿವಾರ್ಯ ಐತಪ್ಪ. ಇವಾಗ ನೋಡಿರಿ ಆನ್ಲೈನ್ ಕ್ಲಾಸಸ್ ತೊಗೊಳ್ರಿ, ನೀವು ಆನ್ಲೈನ್ ವರ್ಕ್ ಮಾಡಿರಿ ನೀವು ಅಂತೇಳಿ ಹೇಳಾಕತ್ತಾರ ಅವರು. ಈ ಮಕ್ಕಳ ವಿದ್ಯಾಭ್ಯಾಸ ಸ್ಕೂಲಿಗೆ ಹೋಗಿ ಮಾಡಲೇಬೇಕು. ಸೊ ಅಂತಹ ಒಂದು ವಿದ್ಯಾರ್ಥಿಗಳಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಮೆಟ್ರೋ ಬಸ್ ಒಳಗೆ ಅಡ್ಡಾಡ್ರಿ, ಯಾವುದೇ ಓನ್ ವೆಹಿಕಲ್ ಬಳಸಕ್ಕೆ ಹೋಗ್ಬೇಡ್ರಿ ಅಂತೇಳಿ ಹೇಳಾಕತ್ತಾರ. ಇನ್ನು ವರ್ಕ್ ಮಾಡೋರು ಆಫೀಸ್ ಒಳಗೆ ವರ್ಕ್ ಮಾಡ್ತಾರಲ್ಲ ಅವ್ರಂತೂ ನಿಮ್ಗೆ ಬಿಫೋರೇ ಹೇಳಿದೆ ನಾನು, ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕಂತ ಹೇಳಿ ಇವರು ಖಡಾಖಂಡಿತವಾಗಿ ಈ ಮಾತನ್ನು ಹೇಳಾರ. ಆಮೇಲೆ ಮುಖ್ಯವಾಗಿ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ, ನೀವು ಸಮ್ ಮೀಟಿಂಗ್ಸ್ ಅಂತ ಇರ್ತದೆ. ಈಗ ಆಫೀಸ್ ವೈಸ್ ಮೀಟಿಂಗ್ಸ್ ಅಂತ ಇರ್ತದೆ, ಯಾವುದ್ಯಾವುದೋ ಡಿಸ್ಟಿಕ್ಕಲ್ಲಿ ಇರ್ತದೆ. ಇವಾಗ ಟೀಚರ್ಸ್ದಾಗಿರ್ಬೋದು, ಆಫೀಸ್ ವರ್ಕ್, ನೀವು ಏನೋ ಒಂದು ಮೀಟಿಂಗ್ ಇಡೋದಾಗಿರ್ತದೆ. ಮುಖ್ಯವಾಗಿ ಏನೋ ಟೀಚರ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಆಫೀಸ್ ವರ್ಕ್ ಬಗ್ಗೆ ಆಗಿರ್ಬೋದು ಅಥವಾ ಇಂಜಿನಿಯರ್ಸ್ ಆಗಿರ್ಬೋದು. ಸೊ ಈ ರೀತಿ ಸಮ್ ಡಿಪಾರ್ಟ್ಮೆಂಟ್ ಇರ್ತಾವಲ್ಲ, ಆ ಒಂದು ವಿಷಯಕ್ಕೆ ಅನುಗುಣವಾಗಿ ಮೀಟಿಂಗ್ಸ್ಗಳು ಇಟ್ಟಿರ್ತಾರೆ. ಸೊ ಆ ಒಂದು ಮೀಟಿಂಗ್ಸ್ಗಳನ್ನು ನೀವು ಹೆಚ್ಚು ಆನ್ಲೈನ್ದೊಳಗನ ಏರ್ಪಡಿಸ್ರಿ. ಎಲ್ಲೂ ಕೂಡ ಒಂದು ಸರ್ಕಲ್ ಆಗಿ ಕೂರಕ್ಕೆ ಹೋಗ್ಬೇಡ್ರಿ, ಎಲ್ಲೂ ಕೂಡ ಜಾಸ್ತಿ ಅಡ್ಡಾಡಕ್ಕೆ ಹೋಗ್ಬೇಡ್ರಿ ಅಂಥೇಳಿ ಇದು ಕೂಡ ಹೇಳಿದ್ದಾರೆ. ಮತ್ತು ಇದು ಯಾವ ಥರ ಆಯ್ತಂತಂದ್ರೆ ಕೊರೋನಾದೊಳಗೆ ಯಾವ ಥರ ಕ್ವಾರಂಟೈನ್ ಮಾಡಿದ್ರಲ್ಲ, ಸೊ ಆ ರೀತಿ. ಮತ್ತು ಇನ್ನೊಂದು ಮಕ್ಕಳಿಗೆ ಹೆಂಗಂದ್ರೆ ರಜೆ ಐತಿ ಮೇ ಒಳಗೆ, ಯಾಕಂದ್ರೆ ಮುಂದಿನ ತಿಂಗಳಿಂದ ಸ್ಕೂಲ್ಸ್ ಚಾಲೂ ಆಕ್ಕಾವು, ಕಾಲೇಜಸ್ ಚಾಲೂ ಆಕ್ಕಾವು. ಈ ವಿದೇಶಕ್ಕೆ ಮದುವೆಗೆ ಹೋಗೋದಲ್ಲದೆ ನೀವು ಯಾವುದೇ ರೀತಿ ವಿದೇಶ ಪ್ರಯಾಣ, ಮಕ್ಕಳಿಗೆ ಟ್ರಿಪ್ ಮಾಡೋದು, ಔಟ್ ಆಫ್ ಸ್ಟೇಟ್ಗೆ ಹೋಗೋದು, ಮಕ್ಕಳಿಗೆ ನಾವು ಈ ಥರ ಎಲ್ಲ ಮಾಡ್ತಾರಲ್ಲ ಅದನ್ನು ಕೂಡ ಸ್ಟಾಪ್ ಮಾಡಿರಿ ಅಂತ ಹೇಳಿದ್ದಾರೆ. ಒಟ್ಟು ಹೇಳ್ಬೇಕಂತಂದ್ರೆ ಕೊರೋನಾ ಒಳಗೆ ಹೆಂಗೆ ಕಟ್ ಹಾಕಿ ಕುಣಿಸಿದ್ರು ನೋಡಿ ಆ ರೀತಿ ಇರ್ರಿ ಅಂಥೇಳಿ ಇವರು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಮಿತವ್ಯಯವಾಗಿ ಎಲ್ಲ ವಸ್ತುಗಳನ್ನು ಬಳಸಬೇಕು, ಯಾವುದೇ ರೀತಿ ವಸ್ತುಗಳನ್ನು ಪೋಲ್ ಮಾಡಬಾರ್ದು ಅಂಥೇಳಿ ಮುಂದೆ ಬರೋ ದಿನಮಾನಗಳಲ್ಲಿ ನಮಗೆ ಆ ವಸ್ತುಗಳು ಬಳಕೆ ಆಗಲಿ, ಅನಿವಾರ್ಯಕ್ಕೆ ಬರಲಿ ಅಂಥೇಳಿ ಇವರು ಈ ಒಂದು ಸೂಚನೆಗಳನ್ನು, ಈ ಒಂದು ಸೂಚನೆಗಳನ್ನು ಹಾಕೊಂಡಾರು. ಆ ಒಂದು ನಿಯಮಗಳನ್ನು ಪಾಲಿಸಬೇಕಾದ್ದು ನಮ್ಮ ಕರ್ತವ್ಯ, ನಮ್ಮ ಧರ್ಮ. ಆ ಒಂದು ನಿಯಮಗಳನ್ನು ನಾವು ಅಚ್ಚುಕಟ್ಟಾಗಿ ಪಾಲಿಸಿದರೆ ನಮಗೆ ಮುಂದೆ ಉಪಯೋಗ ಆಗ್ತೈತಿ. ಇದನ್ನು ನಾವು ಈ ಕಡೆ ಕೇಳಿಬಿಟ್ಟು ಈ ಕಡೆ ಬಿಡೋದಲ್ಲ ಅಲ್ಲ. ಯಾಕಂತಂದ್ರೆ ಇದರಿಂದ ನಮ್ಮ ಒಂದು ಮುಂದೆ ಬರೋ ದಿನಮಾನದ ನಾಳೆ ಏನಾಗ್ತೈತೆ ಏನೋ ಅಂತ ಯಾರಿಗೂ ಗೊತ್ತಿಲ್ಲ. ಸಡನ್ಲಿ ಏನೋ ಒಂದು ಕೆಟ್ಟದ್ದಾತ ಅಂತೇಳಿ ಅಂದ್ಕೋಬಹುದು. ಅಂಥ ಒಂದು ಸಿಚುವೇಶನ್ಸ್ದಾಗ ಏನೋ ಒಂದು ಬೇಕಾಗಿರ್ತದೆ, ಆ ವಸ್ತು ಸಿಗದೇ ಇರೋ ಕಾರಣಕ್ಕೆ
ಈ ಒಂದು ಕೆಲವು ನಿಯಮಗಳನ್ನು ಹಾಕ್ಯಾರ ಅಂತ ಹೇಳಿ ತಿಳ್ಕೊಂಡು ನಮ್ಮ ಒಂದು ಸೇಫ್ ಅಂತೇಳಿ ತಿಳ್ಕೊಂಡು ಆದಷ್ಟು ಬೇಗ ನಾವು ಕಡಿಮೆ ವಸ್ತುಗಳನ್ನು ಉಪಯೋಗಿಸೋಣ. ಎಕ್ಸ್ಪೆಷಲಿ ಡೀಸೆಲ್ ಪೆಟ್ರೋಲ್ ಇವನ್ನ ಸ್ವಲ್ಪ ಕಡಿತ ಮಾಡ್ಬೇಕು ನಾವು ಸ್ವಂತ ಆಲೋಚನೆಯಿಂದ. ಇದಿಷ್ಟು ನರೇಂದ್ರ ಮೋದಿ ಅವರು ಜನರಿಗೆ ನೀಡೋ ಒಂದು ಸೂಚನೆ ಆಗ್ತದೆ. ಯಾಕಂತಂದ್ರೆ ಈ ಯುದ್ಧ ಅಂತೂ ನಿಲ್ಲು ಹಂಗೆ ಕಾಣವಲ್ತ, ಯಾರನ್ನಾರು ತೊಗೊಂಡು ಹೋಗೋ ಹಂಗೆ ಐತದ ಯುದ್ಧ. ಆ ಒಂದು ಯುದ್ಧದ ಸಂಬಂಧ ಇವರು ಜನರಿಗೆ ಈ ರೀತಿ ಸೂಚನೆ ಕೊಟ್ಟಾರ. ಇದು ತಮ್ಮ ಪ್ರಾಫಿಟ್ಟಿಗಲ್ಲ, ತಮ್ಮ ಒಂದು ಜನರ ಸಮೂಹ ಆಗಿರ್ಬೋದು, ಸಾಮಾಜಿಕ ಜನವರ್ಗ ಮುಂದೆ ಯಾವುದೇ ರೀತಿ ಕಷ್ಟ ಪಡಬಾರ್ದಂತ ಹೇಳಿ ಇವಾಗನ ಮಿತವಾಗಿ ಬಳಸ್ರಿ ಅಂತ ಹೇಳಿದಾರೆ. ಬಳಸಲೇಬೇಡಿ ಅಂತೇಳಿ ಹೇಳಿಲ್ಲ ಅವರು, ಮಿತವಾಗಿ ಬಳಸ್ರಿ ಅಂದರೆ ಸ್ವಲ್ಪ ಬಳಸ್ರಿ. ನೀವು ಮೊದಲೆಲ್ಲ ಎರ್ರ ಬಿರ್ರಿ ಟ್ರಿಪ್ ಮಾಡೋಕ್ಕೂ ಅಲ್ಲಿ ಹೋಗೋಕ್ಕೂ ಫಾಲ್ತು ಸುತ್ತಾಡೋಕ್ಕೂ ಫ್ರೆಂಡ್ಸ್ ಜೊತೆಗೆ ಹೋಗೋಕೆ ಅಂತ ಹೇಳಿ ನಾವು ಗಾಡಿ ತೊಗೊಂಡು ಹೋದ್ನೆ ಹೆಚ್ಚು ಫುಡ್ ವೇಸ್ಟ್ ಮಾಡಿ. ನೋಡ್ರಿ ಕೆಲವೊಂದು ಐಟಮ್ಸು ಕೂಡ ಬೇರೆ ದೇಶದಿಂದ ಬರೋದಿರ್ತದೆ, ಅದನ್ನು ಕೂಡ. ಮತ್ತು ಇನ್ನೊಂದು ಹೇಳಿದಾರೆ ಅವರು, ಸ್ವದೇಶಿ ಬಟ್ಟೆಗಳನ್ನು ಹೆಚ್ಚು ಧರಿಸ್ರಿ, ಸ್ವದೇಶಿ ವಸ್ತುಗಳನ್ನು ಉಪಯೋಗಿಸ್ರಿ. ನೀವು ಯಾವುದೇ ರೀತಿ ವಿದೇಶಿ ವಸ್ತುಗಳಿಗೆ ಅಂಟ್ಕೊಂಡು ಕುಂದ್ರಕ್ಕೆ ಹೋಗಬೇಡ್ರಿ. ಅದು ಕಾಸ್ಮೆಟಿಕ್ಸ್ ಆಗಿರ್ಬೋದು. ಕಾಸ್ಮೆಟಿಕ್ಸ್ ಇಟ್ ಮೀನ್ಸ್ ಹುಡುಗಿಯರಿಗೆ ಎಕ್ಸ್ಪೆಷಲಿ ಪಾರ್ಲರ್ದ ವರ್ಕ್ ಮಾಡ್ತಿರ್ತಲ್ಲ ಅವ್ರಿಗೆ ನೋಡ್ರಿ ಕೆಲವೊಂದು ಕೊರಿಯನ್ ಪ್ರಾಡಕ್ಟೇ ಬೇಕಾಗಿರ್ತದೆ. ಕೆಲವರಿಗೆ ಸ್ಕಿನ್ ಕೇರ್ದಾಗಿರ್ಬೋದು, ಸನ್ಸ್ಕ್ರೀನ್ ಆಗಿರ್ಬೋದು, ಲೋಷನ್, ಮಾಯ್ಶ್ಚರೈಸೇಷನ್ ಎವ್ರಿಥಿಂಗ್ ಐತಲ್ಲ, ಅದನ್ನು ಸ್ವಲ್ಪ ನಮ್ಮ ದೇಶದಲ್ಲಿ ಏನು ತಯಾರು ಮಾಡಿದಾರಲ್ಲ ಅದನ್ನೇ ಮಾಡಿರಿ. ಮತ್ತು ಇನ್ನೊಂದು ಬ್ಯೂಟಿ ಗರ್ಲ್ಸ್ ಯಾರು ಇರ್ತಿರಲ್ಲ ಅವ್ರಿಗೆ ಒಂದು ಮಾತು ಸಜೆಷನ್ ಕೊಡೋಕೆ ಇಷ್ಟಪಡ್ತೀನಿ. ಹೆಚ್ಚು ಹೋಮ್ ರೆಮಿಡಿನ ಯೂಸ್ ಮಾಡಿರಿ. ಕೆಮಿಕಲ್ ಐಟಮ್ಸನ್ನು ಬಿಟ್ಟು ನಿಮ್ಮ ಒಂದು ಸೌಂದರ್ಯನ ಮನೆಯಲ್ಲಿರುವಂತಹ ಅಡುಗೆ ಮನೆಯಲ್ಲಿ ಸಿಗೋವಂತಹ ಸಮ್ ಇಂಗ್ರೀಡಿಯೆಂಟ್ಸಿಂದ ನಿಮ್ಮನ್ನು ನೀವು ಸೌಂದರ್ಯವಾಗಿ ಇಟ್ಕೊಡ್ರಿ. ಯಾಕಂತಂದರೆ ಕೆಮಿಕಲ್ ಅನ್ನೋದು ಏನಿಲ್ಲ, ಇವಾಗೇನು ಎಫೆಕ್ಟ್ ಆಗಲ್ಲ, ಇವಾಗ ಕ್ವಿಕ್ಕಾಗಿ ರಿಸಲ್ಟ್ ಕೊಡ್ತದೆ ಅದು. ಆದರೆ DIY ಅಂತಾರಲ್ಲ ಅವೆಲ್ಲ ಸ್ವಲ್ಪ ಲೇಟಾಗಿ ರಿಸಲ್ಟ್ ಕೊಡ್ತದೆ. ಬಟ್ ಕೆಮಿಕಲಿಂದ ಹೋಗ್ತಾ ಏನಾಗ್ತದೆ ಅಂದರೆ ಸ್ಕಿನ್ ಮೇಲೆ ಇಂಪ್ಯಾಕ್ಟ್ ಬೀಳ್ತದೆ. ಸೊ ಯಾವುದೇ ರೀತಿ ಕೆಮಿಕಲ್ಲಿಗೆ ನಾವು ಅಡಿಕ್ಟ್ ಆಗೋಕ್ಕೆ ಹೋಗಬೇಡ್ರಿ ಅಂಥೇಳಿ ನಾನು ಹೇಳತ್ತೀನಿ ಮೋದಿಯವರೆಲ್ಲ. ಸೊ ಇದು ಕೂಡ ನೀವು ಸ್ವದೇಶ ವಸ್ತುಗಳನ್ನು ಯೂಸ್ ಮಾಡಿರಿ. ಓಕೆ. ಸೊ ಮೋದಿಯವರು ಇಷ್ಟು ಸೂಚನೆಗಳನ್ನು ನೀಡಿದ್ದಾರೆ. ಇದನ್ನು ನೀವೆಲ್ಲರೂ ಮಸ್ಟ್ ಆ್ಯಂಡ್ ಶುಡ್ ಫಾಲೋ ಮಾಡಬೇಕು ಅಂತ ಹೇಳ್ತಾ ನಾ ಈ ಒಂದು ವಿಡಿಯೋಕ್ಕೆ ಮುಕ್ತಾಯ ಹಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಥ್ಯಾಂಕ್ ಯು.